ಆತ್ಮೀಯ H60 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮ MI ಮಲ್ಲಪ್ಪ ಜೋತವರು. ಆತ್ಮೀಯರೇ, ಧರ್ಮಸ್ಥಳ ಅಧರ್ಮೀಯರಿಂದ ಅಪವಿತ್ರ ಆಗುತ್ತಿರೋದು ನಾವು ನೋಡ್ತಾ ಇದ್ವಿ. ನಿಜವಾಗಿಯೂ ಧರ್ಮಸ್ಥಳ ಇವತ್ತೊಂದು ಗಂಗೋತ್ರಿ ಆಗಬೇಕಾಗಿತ್ತು, ಗಂಗೆ ಅಷ್ಟೇ ಪವಿತ್ರ ಆಗಬೇಕಾಗಿತ್ತು. ಆದರೆ ಗಂಗಾನು ಊರು ಮಧ್ಯದಲ್ಲಿ ಹರಸರದ ಕೊನೆಗೆ ಏನಾಯ್ತು ನಿಮ್ಗೆ ಗೊತ್ತದ. ಸಹಜದ ದುಷ್ಟದ್ದರಿಂದ ಕೆಟ್ಟ ಹೆಸರು ಬರೋದು ಸಹಜ. ನಿಧಾನಕ್ಕೆ ನಾವು ಇಲ್ಲಿವರೆಗೆ ಆಗ್ಯದಂಥ ಸ್ಥಾನಗಳಲ್ಲಿ ನಮಗೆ ಹೆಣಗಳು ಎಲ್ಲೇ ಒಂದು ಆರನೇ ಒಂದು ಪಾಯಿಂಟಲ್ಲಿ ಸಿಕ್ಕ ಅಂತ ಹೆಣಗಳನ್ನ ಬಿಟ್ಟು ಉಳಿದ್ಗಳು ಸಿಕ್ಕಿಲ್ಲ, ಹೆಣಗಳ ಮೂಲಿಗಳು. ಅದಕ್ಕೆ ಒಂದು ಸ್ವಲ್ಪ ಮನಸ್ಸಿಗೆ ಬೇಜಾರಾದರೂ ಸಹ ಮತ್ತೊಬ್ಬ ಜಯಂತ್ ಟಿ ಅನ್ನುವಂಥವ್ರು, ಇಲ್ಲ ಒಂದು ಹುಡುಗಿಯನ್ನು ಹೋಗೋದಿದ್ದು ನಾನು ನೋಡಿದ್ದೀನಿ 10 ವರ್ಷಗಳಿಗೆ ಹೇಳೋದು ಮತ್ತೊಂದು ಸಾಕ್ಷಿ ಬಂದದ್ದು. ನಿಧಾನಕ್ಕೆ ಒಂದೊಂದು ಸಾಕ್ಷಿಗಳು ಹೊರಗೆ ಬರ್ತಾ ಇದ್ದಾವೆ. ಇದನ್ನು ಮತ್ತಷ್ಟು ಭರವಸೆ ಮೂಡ್ತಾ ಇದೆ. ದೂರುದಾರನ ಅಥವಾ ಭೀಮನ ಅಥವಾ ಅನಾಮಿಕನ ಉತ್ಸಾಹ ಮತ್ತು ಅವನ ಕಾನ್ಫಿಡೆನ್ಸ್ ನೋಡಿದಾಗ ಇನ್ನೂ ಅದಲ್ಲೇ ಸತ್ಯ ಅಂತ ಅನಿಸ್ತದ. ಅವು ಸಿಗಲಿಲ್ಲ ಅಂದಾಗ ನಿರಾಶೆ ಆಗ್ತಾಯಿದೆ. ಇನ್ನೂ 11, 12, 13 3 ಸ್ಪಾಟ್ ಇದ್ದಾವೆ. ಅವುಗಳ ಅಗಿತನೂ ಇವತ್ತು ಸ್ಟಾರ್ಟ್ ಆಗ್ತದೆ. ಸಂಡೇ ಸೂಟಿ, ಮಂಡೇ ಸ್ಟಾರ್ಟ. ಈ ಎಲ್ಲ ನೆನಗಟ್ಟಿನಲ್ಲೇ ಇವತ್ತು ಏನಾಗ್ತದೆ ನೋಡೋಣ. ಆ ಮಧ್ಯ ಇನ್ನೂ ಕೆಲವೊಂದಿಷ್ಟು ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ವೈಜ್ಞಾನಿಕವಾಗಿ ರಾಡಾರ್ಗಳನ್ನ ಉಪಯೋಗ ಮಾಡಿಕೊಂಡು ಭೂಮಿಯಲ್ಲಿರುತ್ತಿರುವಂಥ ಏನು 10-12 ಫೀಟ್ಗಳವರೆಗಿರುವಂಥ ದೃಶ್ಯಗಳು ಸಿಗುವಂಥ